ಕೊತ 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 ಅಂತ ಕುದೀತಾ ಇದೆ. ಕಾಳುಳಿ, ಆಲೂಗಡ್ಡೆ, ಬದನೆಕಾಯಿ, ಒಂದು ಸ್ವಲ್ಪ ಬೀನ್ಸ್ ಇತ್ತು, ಕಡಲೆಕಾಳು, ಬಟಾಣಿ, ಅಲಸಂಡೆ ಕಾಳನ್ನು ಹಾಕಿ ಕಾಳುಳಿ ಮಾಡಿದ್ದೀನಿ. ಅನ್ನ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ಕತೆ ಮುಗೀತು. ಈಗ ಇಲ್ಲಿ ಗೋಬಿ ನಾನು ಮತ್ತು ನಮ್ಮ ಮನೆಯವರಿಬ್ಬರು ತಿಂತಾಯಿದ್ದೀವಿ. ನಮ್ಮ ಜಾನು ರಿಯಾಕ್ಷನ್ ನೋಡಿ. ಸುಮ ಆಗ್ತಾಳ, ಮಂಜುನಾಥ್ ಆಗ್ತಾನ, ಸುಮ ಆಗ್ತಾಳ, ಮಂಜುನಾಥ್ ಆಗ್ತಾರ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ. ಎಲ್ಲರಿಗೂ ಶುಭೋದಯ. ಈ ನನ್ನ ಮಂಗಳವಾರದ ಡೈಲಿ ರೂಟೀನ್ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ, ಏನೋ ಬಾಯಿಗೆ ಹಾಕೊಂಬಿಟ್ಟಿದೆ, ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಹೇಳೋಣ ಅಂತ ಕೂತ್ಕೊಂಡೆ, ತಿಂತಾ ಇದ್ನಲ್ಲ, ಆಮೇಲೆ ಹೇಳೋಣ ಅಂತ ಆಗ್ಬಿಟ್ಟೆ, ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ಗೆ ನಾನು ಆಲ್ರೆಡಿ ಎಲ್ಲ ಕೆಲಸ ಬೇಗ ಸ್ನಾನ ಮಾಡಿ, ಬಾಗಿಲು ತೊಳೆದು, ರಂಗೋಲಿ ಎಲ್ಲ ಹಾಕಿ, ಎಲ್ಲ ಕೆಲಸ ಮಾಡಿ ನಂತರ ಸಿಗ್ತಾಯಿದ್ದೀನಿ. ಕಷಾಯ, ವಾಕಿಂಗ್ ಎಲ್ಲ ಮುಗ್ದೋಗಿತ್ತು. ಟಕ ಅಂತ ಎಲ್ಲ ಬೇಗ ಮಾಡಿದೆ, ಯಾಕೆಂದರೆ ಆಚೆ ಹೋಗೋದಿತ್ತು. ನಾವು ಸ್ವಲ್ಪ ಗ್ಯಾಸ್ ಸಿಲಿಂಡರ್ದು KYC ಮಾಡಿಸ್ಬೇಕಾಗಿತ್ತು. ಅದು ಲಾಸ್ಟ್ ಡೇಟ್ ಅಂತೆ ಭಾನುವಾರಕ್ಕೆ. ಹಾಗಾಗಿ ಅದೆಲ್ಲ ಚೆಕ್ ಮಾಡಿಸ್ಕೊಂಡು, ನೆಲಮಂಗಲದಲ್ಲಿ ಸ್ವಲ್ಪ ಕೆಲಸ ಇತ್ತು, ಮತ್ತು ಇನ್ನು ಈ ಥರ ಕೆಲಸಗಳು ಇದ್ವು, ಅವೆಲ್ಲ ಮುಗಿಸ್ಕೊಂಬರೋಣ ಅಂತೇಳಿ ಹೊರಟು. ನೋಡಿ, ಬಾಗಿಲಿಗೆ ಮತ್ತು ತುಳಸಿ ಕಟ್ಟೆಗೆ ನಾನು ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಕೊಂಡೆ. ಅದಾದಮೇಲೆ ಮನಿ ಪ್ಲ್ಯಾಂಟ್ ಏನಿತ್ತು ಅದನ್ನು ನೀಟಾಗಿ ದಾರಕ್ಕೆ ಇದು ಮಾಡಿ ಇಲ್ಲಿವರೆಗೂ ಬರ್ಸ್ಬೇಕು ಅಂತ ಪ್ಲ್ಯಾನು. ನೋಡೋಣ ಪ್ಲ್ಯಾನು ಫ್ಲಾಪ್ ಆಗುತ್ತಾ ಇದಾಗುತ್ತಾ ಅಂತ. ಆಮೇಲೆ ದಾಸವಾಳಗಳು ಒಂದೆರಡು ಬಿಟ್ಟಿದ್ದು, ಇದೊಂದು ಮತ್ತು ಒಂದು ಮೆರೂನ್ ಕಲರ್ದು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ, ಕಳಶಕ್ಕಿಟ್ಟು. ಇನ್ನು ಇದು ಮತ್ತು ಸ್ವಲ್ಪ ಕಗ್ಗರ್ಲೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಇನ್ನು ಇಲ್ಲೊಂದು ದಾಸವಾಳ ಬಿಟ್ಟಿದೆ, ಪಿಂಕ್ ಕಲರ್. ಇದು ಸಂಜೆ ಪೂಜೆಗೆ ಮಾಡ್ಕೊತೀನಿ. ಹೂವು ಜಾಸ್ತಿ ಇದ್ದಾಗ ನಾನು ಯಾವಾಗಲೂ ಅಷ್ಟೇ ಇದರಲ್ಲಿ ಬಿಟ್ಟಿರ್ತೈತೆ. ಒಂದೊಂದು ಸರಿ ಬಿಟ್ಟರೆ ವಾರ ಇಲ್ದಿದ್ದ ದಿನ ಜಾಸ್ತಿ ಹೂವು ಬಿಟ್ಟಿರುತ್ತೆ. ವೈಟ್ ಕಲರು ಎಲ್ಲ ಥರ ಹೂವು ಬಿಟ್ಬಿಟ್ಟಿರುತ್ತೆ, ಅವತ್ತು ವಾರನೇ ಇರಲ್ಲ. ಎಲ್ಲ ಇದ್ದಾಗ ಒಂದೊಂದು ಹೂವು ಬಿಡುತ್ತೆ, ಹಂಗೆ ಅಂತ ಹೇಳಿ. ಹಾಗೆ ನನ್ನ ಗಿಡಗಳ ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಂಡು ಅವಕ್ಕೆ ನೀರು ನೀಡಿ ಎಲ್ಲ ಕೊಟ್ಟು, ಅದಾದ ನಂತರ ನಾನಿಲ್ಲಿ ಪೂಜೆ ಎಲ್ಲ ಮಾಡಿದ್ನಲ್ಲ, ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಒಂದು ಸ್ವಲ್ಪ ಹಂಚ್ಕೋತಾ ಇದ್ದೀನಿ. ಸಿಂಪಲ್ಲು ನೋಡಿ. ದಾಸವಾಳ ಕೆಂಪುದೊಂದು ಬಿಟ್ಟಿತ್ತು, ಒಂದು ಇಡ್ತೀನಿ. ಶಾವಂತಿಗೆನೂ ಇಟ್ಟಿದ್ದೀನಿ, ಅದು ಇಟ್ಟಿದ್ದೀನಿ. ಆ್ಯಸ್ ಯೂಶ್ವಲ್ ನಮ್ಮ ರಾಯರ ಹತ್ರ 2 ತುಪ್ಪದ ದೀಪನ ಹಚ್ಚಿ, ಮನೆ ದೇವ್ರಿಗೂ ದೀಪ ಹಚ್ಚಿ ಮುಗಿಸಿದ್ದೀನಿ. ಇವತ್ತಿನ ಟಿಫನ್ಗೆ ಭಾನುವಾರದ ಚಿಕನ್ ಸಾರಿತ್ತು. ಹಾಗೆ ಅನ್ನನೇ ಸಾಕು ಅಂತ ಹೇಳಿದ್ರು. ಹಾಗಾಗಿ ಅದೇ ಊಟ ಮಾಡ್ಕೊಂಡು ನಾವಿಲ್ಲಿ ಗ್ಯಾಸ್ ಏಜೆನ್ಸಿ ಹತ್ರ, ಭಾರತ್ ಗ್ಯಾಸ್ ನಮ್ಮದು, ಅಲ್ಲಿಗೆ ಬಂದು ಹೆಡ್ ಆಫೀಸ್ ಹತ್ರ ಮಾತಾಡಿಕೊಂಡು, ನಮ್ದು ಆಲ್ರೆಡಿ KYC ಆಗೋಗಿದೆಯಂತೆ, ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟಾಯಿತೋ ಅಷ್ಟನ್ನು ಇದು ಮಾಡಿಕೊಂಡು ಬೇಗ ಬಂದ್ವಿ. ನಮ್ಮನೆಯವರು ಬೇಗ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಬಂದರು. ಅದಾದ ನಂತರ ಮನೆಗೆ ಬಂದು, ಈಗ ಮನೆಗೆ ಸಂಜೆ ದೀಪ ಅಂಟಿಸಿ ನಂತರ ನಿಮಗೆ ಸಂಜೆ ಈವ್ನಿಂಗ್ ವ್ಲಾಗಲ್ಲಿ ಸಿಕ್ಕಿದ್ದೀನಿ. ಸಂಜೆ ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ದೀನಿ. ಈಗ ಅಡುಗೆ ತಯಾರಿ ನಡೀತಾ ಇದೆ. ರಾತ್ರಿ ಊಟಕ್ಕೆ ಏನಿಲ್ಲ, ಸ್ವಲ್ಪ ಗ್ಯಾಸ್ದೆಲ್ಲ ಇದು ಮಾಡಿಸ್ಬೇಕಾಗಿತ್ತು, ಅದೆಲ್ಲ ಮಾಡಿಸ್ಕೊಂಡು ಸ್ವಲ್ಪ ಇನ್ನೂ ಕೆಲಸ ಕಾರ್ಯಗಳಿತ್ತು, ಮುಗಿಸ್ಕೊಂಡು ಬಂದು ಏನಿತ್ತು ಮಧ್ಯಾಹ್ನ ಅದೇ ಅನ್ನ, ಸ್ವಲ್ಪ ರಸಮ್ ಥರ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ಈಗ ರಾತ್ರಿಗೆ ಕಾಳುನೇನು ಹಾಕಿದ್ದೆ, ಆಲೂಗಡ್ಡೆ ಬದನೆಕಾಯಿ ಹಾಕಿ ಸ್ವಲ್ಪ ಬೀನ್ಸ್ ಹಾಕಿ ಕಾಳುಳಿ, ಹಳ್ಳಿ ಸ್ಟೈಲ್ ಕಾಳುಳಿ ಥರ ಮಾಡಿಕೊಂಡು ಅನ್ನ ಮುದ್ದೆ ಮಾಡೋಣ ಅಂಥೇಳಿ
ರೆಡಿ ಮಾಡ್ತಾಯಿದ್ದೀನಿ. ಮಳೆಗಾಲ, ಬೇಗ ಅಡುಗೆಗಳು ಮಾಡ್ಕೊಂಡ್ರೆ ಬೆಟರು. 7:30 ಅಷ್ಟೊಂದೆಲ್ಲ ಊಟ ಮುಗಿಸ್ಕೊಂಡ್ರೆ ಇನ್ನೂ ಬೆಟರು, ಜೀರ್ಣಕ್ರಿಯೆನೂ ಆರಾಮಾಗುತ್ತೆ. ಹಾಗಾಗಿ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬನ್ನಿ. ಈಗ ಇಲ್ಲಿ ಗೋಬಿ ನಾನು ಮತ್ತು ನಮ್ಮ ಮನೆಯವರಿಬ್ಬರು ತಿಂತಾಯಿದ್ದೀವಿ. ನಮ್ಮ ಜಾನು ರಿಯಾಕ್ಷನ್ ನೋಡಿ, ಸುಮ ಆಗ್ತಾಳ ಮಂಜುನಾಥ್ ಆಗ್ತಾನ, ಸುಮ ಆಗ್ತಾಳ ಮಂಜುನಾಥ್ ಆಗ್ತಾರ. ಗೋಬಿ ನೀವು ತಿನ್ನಂಗಿಲ್ಲ ಜಾನು, ಹಂಗೂ ಬಿಡಲಿಲ್ಲ, ಒಂದೋ ಅಲ್ಲೊಂದು ಹಾಕಿದ್ದೀವಿ. ಜಾಸ್ತಿ ಅವೆಲ್ಲ ಕೊಡಬೇಡಿ ಅಂತ ಹೇಳಬೇಡಿ. ನೋಡಿ ಹಂಗೆ ರಿಯಾಕ್ಷನ್ ನೋಡಿ. ಈಗ ಕುತ್ಕೊಂಡ್ರು ಮೇಡಮು, ನಮ್ಮ ಮನೆಯವ್ರಾಗಲೇ ತಿಂದೇ ಖಾಲಿ ಮಾಡಿಬಿಟ್ರು. ಇವನು ಹಾಕ್ತಾನ ಇವಳು ಹಾಕ್ತಾಳ. ಈಗ ನಾನು ತಿಂತಾ ಇಲ್ವಲ್ಲ, ನನ್ನ ಕಡೆ ನೋಡ್ತಾ ಇಲ್ಲ. ತಿಂದು ಮುಗಿಸ್ತಾವನು. ಈಗ ನೋಡ್ಕೊಳ್ಳಿ, ಅವ್ರ ಹಿಂದೇನೆ ಹೋಗೋದು. ಎಷ್ಟಿದ್ರೆ ಯಾಕತ್ತಿದ್ನಲ್ರಲ್ಲೋ ಅಂತ. ನಮ್ಮನೆಯವ್ರು ತಿಂದೇಳಗೆ ಹಾರೋದ್ಮೇಲೆ ತಿಂದರೆ ಪ್ರಯೋಜನ ಇಲ್ವಂತೆ. ನಾನು ತಿನ್ಕೋತೀನಿ, ಜಾನು ರಿಯಾಕ್ಷನ್ ತೋರ್ಸೋಣ ಅಂತ ಅಷ್ಟೇ. ಜಾನು ಇದೆಲ್ಲ ನೀನು ತಿನ್ನಂಗಿಲ್ಲ, ನಿನಗೆ ಬಿಸ್ಕೆಟ್ ಹಾಕ್ತೀನಿ, ಊಟ ಹಾಕ್ತೀನಿ, ಮೊಟ್ಟೆ ಹಾಕ್ತೀನಿ, ಸುಮ್ಮನೆ ಇರು, ಇದು ನಾನು ತಿನ್ಕೋತೀನಿ. ಇಟ್ಸ್ ಮೈ ಟೈಮ್, ಗೋಬಿ ಟೈಮ್. ಥ್ಯಾಂಕ್ ಯು ಗಂಡಪ್ಪ, ಥ್ಯಾಂಕ್ ಯು. ಜೊಲ್ ಸುರಿಸ್ಬಿಟ್ಟವ್ರೆ ಮೇಡಮ್ ಅವರು, ಜೊಲ್ರಾಣಿ. ಜಾನೋ ನೀನು ಇದೆಲ್ಲ ತಿನ್ನಬಾರ್ದು. ಈಗ ಇಲ್ಲಿ ಕಾಳುಗಳೆಲ್ಲ ತೊಳೆದು, ತರಕಾರಿ ಎಲ್ಲ ತೊಳೆದು, ಆಲೂಗಡ್ಡೆ, ಬದನೆಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ನೀರು ಹಾಕಿ ಉಪ್ಪಾಕಿ ಬೇಯೋದಕ್ಕೆ ಇಡೋಣ. ಅವ್ರಿಗೆ ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಬೇಯಿಸಿರೋದು, ಕರ್ಕೊಂಡಿರೋದು, ಗಂಟ್ಲು ಕಿಚ್ಚಾಯಿತು, ಎಲ್ಲವನ್ನು ಹಾಕಿ ರುಬ್ಬೋದಕ್ಕೆ ಸಾಂಬಾರು ಪುಡಿ ಎಲ್ಲವನ್ನು ಹಾಕಿ ಇವಾಗ ಪೇಸ್ಟ್ ಮಾಡ್ಕೊಂಬರೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪೇಸ್ಟ್ ಮಾಡಿ ಇಲ್ಲಿ ಇನ್ನೊಂದು ಸರಿ ಬೇಯಕ್ಕಿಟ್ಟಿರೋ ಕೂಗಿಸ್ಬಿಡೋದು ಅಷ್ಟೇ, ಸಾಂಬಾರಾಗುತ್ತೆ. ಅನ್ನ ಕೂಡ ರೆಡಿ ಆಯಿತು. ಈಗ ಇಲ್ಲಿ ಸಾಂಬಾರು ಚೆನ್ನಾಗಿ ಕೊತ ಅಂತ ಕುದೀತಾ ಇದೆ. ಈಗ ಆಲ್ರೆಡಿ ಸಾಂಬಾರು ರೆಡಿ ಆಗಿದೆ. ಇದಕ್ಕೊಂದು ಮಸ್ತಾಗೊಂದು ಒಗ್ಗರಣೆ ಹಾಕ್ಬಿಟ್ರೆ ನಮ್ಮ ಕಾಳುಳಿ, ಆಲೂಗಡ್ಡೆ, ಬದನೆಕಾಯಿ, ಬೀನ್ಸ್ ನೆನಾಕಿ ಕಾಳೆಲ್ಲ ನೆನಾಕಿ ಮಾಡಿರೋ ಕಾಳುಳಿ ರೆಡಿ ಆಯಿತು ಅಂತಲೇ ಅರ್ಥ. ಇಲ್ಲಿ ಅನ್ನವನ್ನು ಕೂಡ ರೆಡಿ ಮಾಡಿದ್ದೀನಿ. ಈಗ ಈ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಈಗ ಪಾತ್ರೆ ಇಟ್ಟು, ಪಾತ್ರೆ ಕಾದ ನಂತರ ಎಣ್ಣೆ ಹಾಕಿ, ಎಣ್ಣೆ ಚಿಟಪಟ ಅಂತ ಅಲ್ಲ ಸೀದೋಯ್ತು ಸ್ವಲ್ಪ. ಅಂದ ತಕ್ಷಣ ಈರುಳ್ಳಿ ಹಾಕಿ ಇಮಿಡಿಯೇಟ್ ಗ್ಯಾಸ್ ಆಫ್ ಮಾಡಿಬಿಟ್ಟೆ. ಆಮೇಲೆ ಏನು ಕುದ್ದಿತ್ತಲ್ವ ಅದನ್ನು ಸೌಟಲ್ಲಿ 1-2-3 ಸೌಟು ಹಾಕಿ ಗರ ಅಂತ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದ ನಂತರ ನೋಡಿ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕತ್ತಾಗಿತ್ತು ಸಾಂಬಾರು ಮಾತ್ರ. ಈಗ ಒಂದು ಸೌಟ್ ತೊಗೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಾಸಿವೆ ಜಾಸ್ತಿನೇ ಸೀದೋಗ್ಬಿಡ್ತು. ಇಲ್ಲಿ ಮುದ್ದೆ, ಆಮ್ಲೆಟ್ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಾನು ಇದೆಲ್ಲ ರೆಡಿ ಮಾಡಿಕೊಂಡು ನಾನು ನಮ್ಮ ಮನೆಯವರಿಬ್ಬರು ಒಟ್ಟಿಗೆ ಕೂತ್ಕೊಂಡು ಇಬ್ಬರು ಊಟ ಮುಗಿಸಿದ್ವಿ. ಇವತ್ತಿನ ಮಂಗಳವಾರದ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಲೋಕ. ಬಾಯ್, ಟೇಕ್ ಕೇರ್.